ಎಲಿಯನ ಹೃದಯದಲ್ಲಿ ಒಂದು ನಿರಾಸೆಯ ಆತ್ಮವಿದೆಯೆಂದು ಸೈತಾನನಿಗೆ ಚೆನ್ನಾಗಿ ಗೊತ್ತಿತ್ತು. ಗೆಹಜಿಯ ಹೃದಯದಲ್ಲಿ ಹಣದಾಸೆಯ ಆತ್ಮವಿದೆ ಎಂಬುದು ಸೈತಾನನಿಗೆ ಚೆನ್ನಾಗಿ ಗೊತ್ತಿತ್ತು. ಅದೇ ಯೂದನ ಹೃದಯದಲ್ಲಿ 30 ಬೆಳ್ಳಿ ನಾಣ್ಯದ ಆಸೆ ಇದೆಯೆಂದು ಸೈತಾನನಿಗೆ ಚೆನ್ನಾಗಿ ಗೊತ್ತಿತ್ತು. ದಾವೀದನ ಹೃದಯದಲ್ಲಿ ಶರೀರದಾಸೆ ಜಡಮೋಹವಿದೆಯೆಂದು ಸೈತಾನನಿಗೆ ಚೆನ್ನಾಗಿ ಗೊತ್ತಿತ್ತು. ಯೂದನು ನೇಣು ಹಾಕಲು ತಯಾರಾದದ್ದು ಅವನೊಳಗಿದ್ದ ಬಲಹೀನತೆಯಿಂದಾಗಿದೆ. ಕಬ್ಬಿಣವನ್ನು ಸುಲಭವಾಗಿ ನಾಶ ಮಾಡಲು ಆಗುವುದಿಲ್ಲ, ಆದರೆ ಕಬ್ಬಿಣದಲ್ಲಿರುವ ತುಕ್ಕಿಗೆ ಕಬ್ಬಿಣವನ್ನು ನಾಶ ಮಾಡಲು ಸಾಧ್ಯವಿದೆ. ಪ್ರಿಯರೇ, ನೆನಪಿಟ್ಟುಕೊಳ್ಳಿ, ನಿನ್ನಲ್ಲಿ ಆವರಿಸಿರುವ ಬಲಹೀನತೆಯನ್ನು ಉಪಯೋಗಿಸಿ ಸೈತಾನನು ನಿನ್ನ ವಾಗ್ದಾನವನ್ನು ನಾಶಪಡಿಸುವುದಕ್ಕಾಗಿ ಪ್ರಯತ್ನ ಪಡುತ್ತಾನೆ. ಪ್ರಿಯರೇ, ನೀವು ಈ ದಿನಗಳಲ್ಲಿ ನಿಮ್ಮಲ್ಲಿ ಆವರಿಸಿರುವ ಬಲಹೀನತೆಯು ನಿಮ್ಮನ್ನು ನಾಶಪಡಿಸದಂತೆ ಎಚ್ಚರವಾಗಿದ್ದು ಕಣ್ಣೀರಿನಿಂದ ದೇವರ ಪಾದದ ಕೆಳಗೆ ಬಾ.